ನಮಸ್ಕಾರ. ನಾವು ವೆಲ್ಕಮ್ ಸೀಡ್ಸ್ ಕಂಪ್ನಿ ಬಸವರಾಜ್ ಅಂತೇಳಿ ನಾವಿಲ್ಲಿ ಬ್ಯಾಡಗಿ ತಾಲೂಕು ತೆರದಳ್ಳಿ ಗ್ರಾಮದಲ್ಲಿ ಇದ್ದೀವಿ. ಲೋಕೇಶ್ ಕಾಟ್ನಳ್ಳಿ ಅವರ ಕ್ಯಾಬೇಜ್ ಪ್ಲಾಟಲ್ಲಿ ಇದ್ದೀವಿ. ಅವರು ನಮ್ಮ ಕಂಪ್ನಿ ವೆಲ್ಕಮ್ ಅಣ್ಣಾಜಿ ಕ್ಯಾಬೇಜ್ ಬೆಳೆದಿದ್ದಾರೆ. ಅಣ್ಣಾಜಿ ಕ್ಯಾಬೇಜ್ ಬಗ್ಗೆ ಅವರು ಮಾತಾಡ್ತಾರೆ. ಲೋಕೇಶ್ ಕಾಟ್ನಳ್ಳಿ ಅವರು ಮಾತಾಡ್ರಿ. ನಿಮ್ಮ ಹೆಸರು, ನಿಮ್ಮೂರು ಎಲ್ಲ ಹೇಳ್ರಿ. ಕ್ಯಾಬೇಜ್ ನಮ್ಮ ಹೆಸರು ಲೋಕೇಶ್ ಸಿಕ್ಕಪ್ಪ ಕನಹಳ್ಳಿ, ಬ್ಯಾಡಗಿ ತಾಲೂಕು ತೆರದಳ್ಳಿ ಗ್ರಾಮ. ಅಣ್ಣಾಜಿ ಕ್ಯಾಬೇಜ್ ಚಲೋ ಬಂದಿದೆ. ಎಷ್ಟು ಎಕರೆ ಹಾಕಿದ್ರಿ? ಇದು 3 ಎಕರೆ ಐತ್ರಿ. ಹೌದಾ? ಏನು ಹೇಳ್ತಿದ್ದೀರಿ ರೈತರಿಗೆ ನೀವು? ಚಲೋ ಐತ್ರಿ ಕ್ಯಾಬೇಜ್, ಗಡ್ಡೆ ಚಲೋ ಆಗತ್ರಿ. ಯಾವ ತಿಂಗಳು ಹಾಕಿದ್ರಿ? ಜೂನ್ ತಿಂಗಳು. ಜೂನ್ ಎಷ್ಟಕ್ಕೆ ರೀ? ಜೂನ್ 15 ರೀ. 15 ತಾರೀಕು ಹಾಕಿದ್ರಿ. ಕ್ಯಾಬೇಜ್ ಬಗ್ಗೆ ನಿಮ್ಮೂರಾಗ ಏನಂತಾರೆ ಇದು ಅಣ್ಣಾಜಿ ಕ್ಯಾಬೇಜ್? ನಮ್ಮೂರಾಗ್ರಿ ಆಲ್ಮೋಸ್ಟ್ ಒಂದು 50-60 ಎಕರೆ ಇದನ್ನ ಹಾಕಿದ್ದಾರೆ. ಹೌದ್ರಿ. ಈಗ ಬೇರೆ ಕ್ಯಾಬೇಜ್ಗಿನ್ನ ಇದೇ ಭಾಳ ಚೆನ್ನಾಗಿ ಚಲೋ ಬೆಟರ್ ಅನ್ಸಾಕತ್ತೈತ್ರಿ. ಇವತ್ತು ಅಂದ್ರೆ ಮಳೆಗೆ ಅದಕ್ಕೆ ತಡ್ಕೊಂಡ್ ಇದು ಐತಲ್ರಿ, ಅದ್ರ ಸಂಬಂಧ ಚಲೋ ಐತಿ. ಇದೇನಂದ್ರೆ ಒಂದೊಂದು 1/4 kg ಸೈಜ್ ಬರುತ್ತೆ. ಸೈಜ್ ಇಲ್ಲ, ಸೈಜ್ ಬರುತ್ತೆ. ಈಗ ಯಾರು ವ್ಯಾಪಾರದಾರ ಬಂದಾರ್ರಿ? ಈಗ ಬಂದಾರಿ. ನಾವು ಇನ್ನೂ ಒಂದು ವಾರಕ್ಕೆ ಕೊಡ್ಬಾರ್ದಂತ ರೇಟ್ ಏನಾರು ಮಾತಾಡ್ಯಾರ? ರೇಟ್ ಏನು ತೋರಿಸಿಲ್ಲಲ್ರಿ, ಅಲ್ಲ ತೋರಿಸಿದ್ರೆ ಗೊತ್ತಾಗುತ್ತೆ. ಚೆನ್ನಾಗಿದೆ. ರೈತರಿಗೆ ಏನು ಹೇಳ್ತೀರಿ ಕ್ಯಾಬೇಜ್ ಬಗ್ಗೆ? ಈಗ ಚಲೋ ಐತ್ರಿ. ನಮ್ಗೆ ಅನ್ಸಬಿಟ್ರಿ, ನಮ್ಗಂತೂ ಚಲೋ ಐತ್ರಿ. ನೆಕ್ಸ್ಟ್ ಬೆಳೆಯೋರಿಗೆ ಸೊ ಓವರ್ ಆಲ್ ನೀವು ಕಾಯಿ ಗಟ್ಟಿ ಇದೆ ಅಂತ ಹೇಳ್ತೀರಿ. ಗಟ್ಟಿ ಐತ್ರಿ. ಗಾಯಿ ಕಟ್ಟಿ ಇದೆ. ಒಂದು 1/4 kg ಬರ್ತಾ ಇದೆ. ತಡ್ಕೊಂತೈತ್ರಿ. ಮಳಿಗೂ ಶೀತಗೂ ಜಾಸ್ತಿ ತಡ್ಕೋತಾ ಇದೆ ಅಂತ ಹೇಳ್ತೀರಿ. ಏನಾಗಿಲ್ರಿ, ರೋಗನೂ ಇಲ್ಲ. ರೋಗ ಇಲ್ಲರಿ. ಸೊ ಧೈರ್ಯವಾಗಿ ಎಲ್ಲಾ ರೈತರು ಹಾಕ್ಬೇಕು ಅಂತ ಹೇಳ್ತೀರಿ. ಕ್ಯಾಬೇಜ್ ನಮ್ಮ ಊರಾಗ ಆಲ್ಮೋಸ್ಟ್ ಹಾಕ್ಯಾರಿ ಒಂದು 50-60 ಎಕರೆ. ಓಕೆ. ಸೊ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮ್ಮ ಊರಾಗ ಗುರು ಅಂಗಡಿ ಅದು ಹೋರಿಕೆ ಅಷ್ಟು ಇದನ್ನ ಹಾಕ್ಯಾರ ತಾಂದು.